ಸೊ ನೆನ್ನೆ ಫ್ರಂಟ್ ಫುಟ್ ಡ್ರೈವ್ನ ಮಾಡಿದ್ವಿ, ಇವತ್ತು ಬ್ಯಾಕ್ ಫುಟ್ ಡ್ರೈವ್ನ ಮಾಡೋಣ. ಸೊ ಯಾರ್ಯಾರು ಕಂಪ್ಲೀಟ್ ಮಾಡಿದ್ದೀರಾ ಎಲ್ರಿಗೂ ಗುಡ್ ಲಕ್. ಸೊ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಇಲ್ಲಿ ಹೇಗೆ ನಾವು ನಾನು ಹೇಳ್ದಂಗೆ ಬ್ಯಾಕ್ ಫುಟ್ ಡಿಫೆನ್ಸ್ಗೆ ನಾವು ಹಾಫ್ ಟೈಮ್ನ ಕವರ್ ಮಾಡಬೇಕಾಗುತ್ತಲ್ವಾ. ಸೊ ಇವಾಗ ನಾವು ಬ್ಯಾಕ್ ಫುಟ್ ಡ್ರೈವ್ಗೆ ಹೋಗಿದ ಮುಂಚೆ ಬ್ಯಾಕ್ ಫುಟ್ ನಮ್ಮ ಏನಿದೆ ಬಾಲ್ ಲೈನ್ ಏನಿದೆ ಅದು ಔಟ್ಸೈಡ್ ಆಫಲ್ಲಿ ಇರಬೇಕಾಗತ್ತೆ. ಸೊ ನಮ್ಮ ಲೆಗ್ ಸೈಡ್ ಸ್ಟ್ಯಾನ್ಸ್ ತೊಗೊಂಡು ನಾವು ಈಗ ಬಾಲ್ ಲೈನ್ನ ಕವರ್ ಮಾಡಿ ಆಡಬೇಕಾಗತ್ತೆ ಇಲ್ಲಿ. ಈಗ ಸೊ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿದ್ದೀನಿ, ಬಾಲ್ ಅಲ್ಲಿ ಲೈನಲ್ಲಿದೆ. ನೀವು ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಮಾಡಿದ್ರೂ ಒಳ್ಳೆಯದೆ. ಸೊ ಬಾಲ್ನ ಆಡೋದೇನು ಬೇಕಾಗಿಲ್ಲ ಸದ್ಯಕ್ಕೆ. ಸ್ಟಾರ್ಟಿಂಗು ಬಾಲ್ ಲೈನ್ ಎಲ್ಲಿದೆ ಅಲ್ಲಿ ಹೋಗಿ ಆಡಿದ್ದೀನಿ. ಓಕೆ, ಆ ಥರ ಇದೊಂದು 10 ಸಲ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಬಾಲ್ ಲೈನಲ್ಲಿ. ಸೊ ಅದೊಂದು ಐಡಿಯಾ ಬಂದಮೇಲೆ ನೆಕ್ಸ್ಟ್ ಒಂದು ಐಡಿಯಾ ಅಂದರೆ ಕಾಂಪಿಟೇಷನ್ಗೆ ಹೋಗಿದ ಮುಂಚೆ ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡೋ ಚಾಲೆಂಜಸ್ಗೆ ಹೋಗೋದು ಮುಂಚೆ ಮಾಡಿ, ತೊಂದರೆ ಇಲ್ಲ. ಔಟ್ ಹೋಗಲಿ, ಮತ್ತೆ ಬರುತ್ತೆ, ಬರೋ ಟೈಮಲ್ಲಿ ಔಟ್. ಮತ್ತೆ ಬನ್ನಿ ಸ್ಟನ್ಸ್ಗೆ, ಮತ್ತೆ ಈಗ ಸೊ ಇದೊಂದು ಸ್ಟೆಪ್ ಬಲ್ ಮಾಡಿಕೊಂಡ್ರೆ ನೆಕ್ಸ್ಟು ಡ್ರೈವ್ಗೆ ಹೋಗೋಣ. ಬ್ಯಾಕ್ ಫುಟ್ ಡ್ರೈವಲ್ಲಿ ಏನಾಗ್ತಿದೆ ಈಗ ನಮಗೆ ಅಂದರೆ ಫ್ರಂಟ್ ಫುಟ್ ಡ್ರೈವ್ಗೆ ಹೇಗೆ ಸೇಮ್ ಇತ್ತು ಹಾಗೆ ಡಿಫೆನ್ಸ್ ಮತ್ತು ಫಾಲೋ ಥ್ರೂ. ಸೊ ಅದು ಲಾಸ್ಟ್ ಟೈಮ್ ಹೇಳ್ದಂಗೆ, ಸೊ ಸ್ಟಾರ್ಟಿಂಗ್ ಬ್ರೇಕ್ ಮಾಡಿದಾಗ ಸೊ ಬ್ರೇಕಲ್ಲೇ ಆಗಲಿ, ಆಮೇಲೆ ನಾವು ಕಾಂಪಿಟೇಷನ್ಗೆ ಹೋದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಇನ್ ಟೈಮೇ ಬರುತ್ತೆ. ಸೊ ಪ್ರಾಕ್ಟೀಸಲ್ಲಿ ಏನಾಗುತ್ತೆ ಅಂದರೆ ಡಿಫೆನ್ಸ್, ಬ್ಯಾಟು ಅದೇ ಲೈನಲ್ಲಿ ಹೋಯ್ತು, ಬಾಲ್ ಎಲ್ಲೋಯ್ತು ಅಲ್ಲಿ. ಸೊ ಇಲ್ಲೊಂದು ಕೀ ಫ್ಯಾಕ್ಟರ್ ಏನಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಜನರಲಿ ಬಾಲ್ ಮೇಲೂ ಡಿಪೆಂಡ್ ಆಗುತ್ತೆ, ಮತ್ತು ಪಿಚ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಶಾರ್ಟ್ ಇರೋದಕ್ಕೂ ಮತ್ತು ಜಾಸ್ತಿ ಶಾರ್ಟ್ ಇರೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಜಸ್ಟ್ ಸ್ವಲ್ಪ ಶಾರ್ಟ್ ಇರೋದ್ರಿಂದ ನಾವು ಬ್ಯಾಕ್ ಫುಟ್ ಡಿಫೆನ್ಸ್ ಅಥವಾ ಬ್ಯಾಕ್ ಫುಟ್ ಪಂಚ್ ಆಡ್ತೀವಿ. ಅದೇ ಸ್ವಲ್ಪ ಇನ್ನೂ ಜಾಸ್ತಿ ಶಾರ್ಟ್ ಆಯಿತು ಅಂದರೆ ಬಾಲ್ ಹೈಟ್ ವೇರಿ ಆಗುತ್ತೆ. ನಾವು ಶಾರ್ಟ್ ಆಡೋದಾಗಲಿ, ನಮ್ಮ ಬಾಡಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಆಗುತ್ತೆ. ಸೊ ಸಿಂಪಲಾಗಿ ಹೇಳಿ ಅರ್ಥ ಮಾಡ್ಕೋಬೇಕು ಅಂದರೆ, ನಮಗೆ ಫ್ರಂಟ್ ಫುಟ್ ಆಡಬೇಕು ಅಂದರೆ ಬಾಲು ಯಾವ ಹೈಟಲ್ಲಿ ಬರ್ತಾ ಇರುತ್ತೆ ಅಂದರೆ ನೀಯಿಂದ ಹಿಪ್ ಹೈಟ್ವರೆಗೂ ಬರ್ತಾ ಇರುತ್ತೆ. ಸೊ ನೀಯಿಂದ ಹಿಪ್ ಹೈಟ್ ಬರೋಕ್ಕೆ ನಾವು ಫ್ರಂಟ್ ಫುಟಲ್ಲಿ ಡಿಫೆನ್ಸ್ ಮಾಡ್ಕೋತೀವಿ. ಸೊ ಅದೇ ಬಾಲು ಸ್ವಲ್ಪ ಹಿಂದೆ ಶಾರ್ಟ್ ಬಿದ್ದಾಗ ಬೌನ್ಸ್ ಆಗಿ ನಮ್ಮ ಶಾರ್ಟ್ ಬಾಲ್ಗೆ ಏನಂತೀವಿ ಅದು ನಮ್ಮ ಹಿಪ್ ಹೈಟಿಂದ ನಮ್ಮ ಹೆಡ್ ಹೈಟ್ವರೆಗೂ ಬರುತ್ತೆ, ಅದು ಶಾರ್ಟ್ ಬಾಲು. ಸೊ ನಾವು ಸ್ವಲ್ಪ ಶಾರ್ಟ್ ಇರೋದನ್ನ ನಾವೀಗ ಬ್ಯಾಕ್ ಫುಟ್ ಪಂಚ್ ಆಡ್ತಿರೋದು. ಸೊ ಬೇಸಿಕ್ ರಿಮೇನ್ ಸೇಮ್ ಇಲ್ಲಿ, ಬ್ಯಾಕ್ ಫುಟ್ ಡಿಫೆನ್ಸು ಮತ್ತು ಫಾಲೋ ಥ್ರೂ. ಸೊ ನೋಡೋಣ, ಈಗ ಹೋಗೋಣ. ಇಲ್ಲಿಂದ ಪಂಚ್, ಇಲ್ಲಿಂದ ಈಗ. ಸೊ ಬ್ಯಾಕ್ ಫುಟಲ್ಲಿ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ವಲ್ಪ ಹೋಗಿ ನೋಡ್ಕೊಳ್ಳಿ, ಬನ್ನಿ, ಮತ್ತೆ ಬರುತ್ತೆ ಬಾಲು, ಟೈಮ್ ತೊಗೊಳ್ಳಿ, ಎಲ್ಲ ಸೇಮ್ ಇರಲಿ. ಇಲ್ಲಿಂದ ಸೊ ಟೈಮ್ ತೊಗೊಳ್ಳಿ, ಇಲ್ಲಿಂದ ಇಷ್ಟೇ. ಅದೇ ಲೈನ್ಗೆ ನಮ್ಮ ಬ್ಯಾಟ್ ಕೂಡ ಪಾಯಿಂಟ್ ಆಗ್ತಾ ಇರಬೇಕಾಗುತ್ತೆ. ಸೊ ನೆನ್ನೆ ಮಾಡಿದ ಚಾಲೆಂಜ್ನ ಇವತ್ತು ಟ್ರೈ ಮಾಡೋಣ ಒಂದು ಸರಿ. ಸೊ ಯಾವ ರೇಂಜಲ್ಲಿ ಆಡ್ತೀವಿ ಅದೇ ರೇಂಜಿಗೆ ಬಾಲ್ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಒಂದು ಟ್ರೈ ಮಾಡೋಕ್ಕೇನಂತ ಟ್ರೈ ಮಾಡೋಣ. ಬ್ಯಾಕ್ ಫುಟಲ್ಲಿ ಟ್ರೈ ಮಾಡಿಲ್ಲ ಯಾವತ್ತು, ಇವತ್ತು ಟ್ರೈ ಮಾಡಿ ನೋಡೋಣ. ಆಲ್ಮೋಸ್ಟ್ ಅಲ್ಲೇ ಬಂದಿತ್ತು. ಅಯ್ಯೋ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನೋ ಪ್ರಾಬ್ಲಮ್, ಇಷ್ಟು ಸ್ಲೋ ಬಂದರೆ ಬಾಲ್ ಬಿದ್ದರೆ ಏನಾಗಲ್ಲ. ಸೊ ಬಾಡಿ ಅಲ್ವಾ, ನ್ಯಾಚುರಲಾಗಿ ರಿಯಾಕ್ಟ್ ಮಾಡುತ್ತೆ. ಸೊ ಇದು ಬಂತು. ಸೊ ಪ್ರಾಕ್ಟೀಸ್ ಈ ರೀತಿ ಮಾಡ್ಕೊಳ್ಳೋಣ. ಹೋಗೋದು, ಪಂಚ್ ಮಾಡೋದು, ಬರೋದು. ಫಸ್ಟ್ ಒಂದು 10 ಸಲ ಅದೇ ನಾನು ಹೇಳ್ದಂಗೆ, ಬಾಲ್ ಹೋಗ್ಲಿ ಬರಲಿ ಆರಾಮಾಗಿ ನಿಂತ್ಕೊಳ್ಳಿ, ಮತ್ತೆ ಹೋಗಿ. ಸೊ ಇಲ್ಲಿ ಕೀ ಪಾಯಿಂಟ್ ಏನು ಹೇಳಿ, ನಾವು ಬಾಲ್ ಬರೋ ಹೋಗೋ ಟೈಮ್ಗೆ ಹಿಂದೆ ಹೋಗೋದು ಬೇಡ, ಬಾಲ್ ಬರೋ ಟೈಮ್ಗೆ ನಾವು ಹಿಂದೆ ಹೋಗೋಣ. ಇದೇ ರೀತಿ ಹಾಗೆ. ಇದನ್ನು ದೊಡ್ಡವರು ಮಿನಿಮಮ್ 200 ಮಾಡಬೇಕಾಗುತ್ತೆ, ಚಿಕ್ಕವ್ರಿಗೆ ಮಿನಿಮಮ್ 100, ದೊಡ್ಡವ್ರಿಗೆ ಮಿನಿಮಮ್ 200ಇಂದ ಮ್ಯಾಕ್ಸಿಮಮ್ 500ವರೆಗೂ ಮಾಡ್ಬೋದು. ಯಾರು ಎಷ್ಟು ಜಾಸ್ತಿ ಮಾಡ್ತೀರಾ ಅನ್ನೋದನ್ನ ನೀವು ಪ್ರಾಕ್ಟೀಸೆಲ್ಲ ಮುಗಿದ್ಮೇಲೆ ಇವಾಗ ಗ್ರೂಪಲ್ಲಿ ಹಾಕಿ ಕಂಪ್ಯಾರಿಸನ್ ಅಲ್ಲ, ಸುಮ್ಮನೆ ಹಾಗೆ ಟ್ರೈ ಮಾಡಿ ನೋಡೋಣ, ಆಯಿತಾ. ಸೊ ಜೂನಿಯರ್ಸ್ಗೆ ಮಿನಿಮಮ್ 100, ಮ್ಯಾಕ್ಸಿಮಮ್ 200. ಸೊ ಇವಾಗ ಚಾಲೆಂಜಲ್ಲಿ ಮತ್ತೆ ನೀವು ಬಾಲ್ ಬಿಟ್ಟು ಬರೋದಲ್ಲ,
ನೋಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ಬ್ಯಾಕ್, ಸ್ಟ್ರೈಟ್ ಲೈನ್ ಬ್ಯಾಕ್, ಸ್ಟ್ರೈಟ್ ಲೈನ್ ಬ್ಯಾಕ್, ಸ್ಟ್ರೈಟ್ ಲೈನ್ ಬ್ಯಾಕ್. ಓ, ಲೆಗ್ ಸೈಡ್ ಹೊಂಟೋಯ್ತು. ಸೊ ಈಗ ಮತ್ತೆ ನಾನು 0 ಇಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ರೂಲು ಮೊದಲೇ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಹೇಳ್ಬೇಕಾಗಿರೋದು ಹೇಳ್ಬೇಕು. ಸೊ ಬ್ಯಾಕ್ ಫುಟ್ ಡ್ರೈವ್ ಕಂಟಿನ್ಯೂ ಮಾಡಿ. ಗುಡ್ ಲಕ್.